ನವ ಅನ್ನ ಎಲ್ನೆ ಓ ನಿಮ್ಮ ಅಣ್ಣ ಹೊಲ್ತಕ್ಕೆ ಹೋಗೋದೆ ಕಣವ ಯಾಕೆ ಅಯ್ಯೋ ಇವತ್ತು ನಾಕಿ ಹಬ್ಬ ಅಲ್ವಾ ನಾಕಿ ಕಟ್ಟಬೇಕು ಗೊತ್ತನ್ ಸುಮ್ಕಿರೋ ಕಟ್ಟಿವಂತೆ ಕಟ್ಟಿವ್ ಸುಮ್ಕಿರೋ ಅಣ್ಣಂತವ ಏನೋ ಸುಲಿ ಮಾಡ್ಕೊಳಕಿದ್ಯಾ ಕಣೆ ಏನು ಬೇಡ ನಮ್ಮ ಅಣ್ಣ ಚಂದ ಇರ್ಲಿ ಕಣಪ್ಪ ನಂಗೆ ಏನು ಕೊಡೋದು ಬೇಡ ಏನು ಬೇಡ ನಾನ್ ರಾಕಿ ಕಟ್ತೀನಿ ಅನ್ನೋನ್ಗೆ ಏನಾರು ಇಸ್ಕೋ ಅದಕ್ಕೆ ಬೇಡ ನೀ ದುಡ್ಡು ಕಾಸು ಇಸ್ಕವ ಬೇಡ ಕತ್ತೆ ಕುತ್ಕೊಂಡಿದ್ದವ ತ್ಯಾದಿ ಎಲ್ಲಕ್ ಬಂದಿಯಾ ಓ ತರಿಬುದು ಬತ್ತನ್ ಹೋಗಿ ಹೊಲ್ತಕ್ಕೆ ಹೋಗೋಣ ಹಳೆ ಮುಗಿಯ ನಂಗೆ ಹರ್ತಲಲ್ಲಿ ಹೆಂಗೋ ಸದ್ಯಕ್ಕೆ ಸ್ವಾಮಪ್ಪ ಒಳ್ಳೆ ಸಿಕ್ಕಿರೋ ಸರಿತು ಇವ್ ಗಂಡ ಇಲ್ಲ ಅಂದ್ರೆ ಅದು ಏನು ಕತೆ ಆಗೋದು ಏನೋ ಕಾಣೆ ಅಯ್ಯೋ ದೇವ್ರಿಗೆ ಗೊತ್ತಕ ಸುಮ್ಕಿರಕ ಎಂತೆಂತವ್ರಿಗೆ ಸಿಗ್ಬಿಸ್ಬೇಕು ಅಂತ ಬುದ್ಧಿವಂತನಿಗಿಂತ ದಡ ಮುಡಿಯನ್ನ ಗಂಟಾಕದೆ ಹೆಂಗೋ ಬಿಡು ನನ್ನ ಮಗಳು ನಿಮ್ಮದೇ ಇರಲಿ ನಾವಾಗ ಹುಡ್ಕಿದ್ರು ಇಂಥ ಗಂಡು ಮದುವೆ ಮಾಡೋಕ್ಕಾಯ್ತಿಲ್ಲ ಕನಕ ಮಾತ್ರ ನಿಜ ಕಣ್ಮಗ ಅದು ಮಾತ್ರ 100ಕ್ಕೆ 100 ಭಾಗ ನಿಜ ಓ ಮಗ ಊಟ ಮಾಡ್ದೆ ಮಾಡ್ದೇತೆ ಹೊತ್ತೊತ್ತಿಗೆ ಹೊಟ್ಟೆ ತುಂಬ ಉಣ್ಕೊಂಡು ಚೆನ್ನಾಗಿರು ನಿಮ್ಗೆ ಯಾರು ಅಣ್ಣ ತಮ್ಮದಿರು ಇಲ್ವವ ದೊಡ್ಡಪ್ತಿರು ಚಿಕ್ಕಪ್ತಿರು ಮಕ್ಕಳು ಇಲ್ಲ ಕಣತೆ ನಮ್ಮ ಅಪ್ಪ ಒಬ್ಬನೇ ಮಗ ಇಲ್ವಾ ಸರಿ ಬಿಡು ಪರವಾಗಿಲ್ಲ ಇದ್ದಿದ್ರೆ ರಾಖಿ ಕಟ್ಬೋದಾಗಿತ್ತು ಇವತ್ತು ರಾಖಿ ಹಬ್ಬ ಅಲ್ವಾ ಅಯ್ಯೋ ಇಲ್ಲ ಕಣತೆ ಅದೃಷ್ಟ ತಂದಿಲ್ಲ ನನಗೂ ಅಣ್ಣ ತಮ್ಮನೋ ಇದ್ದಿದ್ರೆ ಇವತ್ತು ನಾನು ಖುಷಿಯಿಂದ ಆಚರಿಸ್ತಿದ್ದೆ ನನಗಿಲ್ವಲ್ಲ ಅದಕ್ಕೆ ನನಗೆ ಒಂಥರ ಬೇಜಾರಾಯ್ತದೆ ಅದಕ್ಕೆ ಹಂಗಂದೀವ ಈಗ ಸೋಮಣ್ಣ ನಿಮ್ಮ ಅಣ್ಣ ಅಲ್ವಾ ಅವ್ನು ನಿನ್ನ ತಂಗಿಗಿಂತ ಹೆಚ್ಚಾಗಿ ಇಷ್ಟಪಡ್ತಾನೆ ಕೊಟ್ಟು ಅವನಿಗೆ ಮುದ್ದಕ್ಸ್ಮಿ ಗಂಡವ್ರಿಗೆ ಕಟ್ಟವ ಅಯ್ಯೋ ಕಟ್ಟಿಯಾ ಕಟ್ತೀನಿ ಪಾಪ ಅಣ್ಣನು ನನ್ನ ತಂಗಿಗಿಂತ ಹೆಚ್ಚಾಗಿ ಮಾತಾಡಿಸ್ತದೆ ನನಗೂ ಇಷ್ಟ ಕಟ್ಟಕ್ಕೆ ಅಂದ್ಬಿಟ್ಟು ನೀವೇನು ಅನ್ಕೊಂಡಿರೋ ಏನೋ ಅನ್ಕೊಂಡೆ ನನ್ನ ಮನ್ಸಲ್ವೇ ಅಣ್ಣನಿಗೆ ಕಟ್ಟಬೇಕು ಅಂತಾನೆ ಇದ್ದಿದ್ದು ನಾವೇನು ಅನ್ಕೊಳ್ಳವ ಬೇಡ ಕಟ್ಬೇಡ ಅಂತ ಹೇಳವ್ವ ಕಟ್ಟು ಒಳ್ಳೆದಾಲಿ ಪಾಪ ನಿನಗೂ ಅಣ್ಣ ಅನ್ನೋದು ಆಸೆ ಇರ್ತದಲ್ವಾ ಸೋಮಪ್ಪ ನಿನ್ನ ಹೊಸಿ ಆಸೆ ಮಾಡೋಣ ಮಗ ನನ್ನ ತಂಗಿ ಅಂತಾನೆ ಕೊಟ್ಟು ಪಾಪ ಏನು ಜೊತೆಲಿ ಉಟ್ಕೊಂಡು ರಕ್ತ ಸಂಬಂಧವೇ ಬೇಕಾ ಜೊತೆಲೇ ಉಟ್ಬೇಕಾ ಹೇಳ್ತೀಯಲ್ಲ ನೀನು ಐ ಮಾಡು ಬಂಗ್ವಾ ಜೊತೆಲೇ ಉಟ್ಬೇಕು ಅನ್ನೋದು ಏನಿಲ್ಲ ಕಣವ ರಕ್ತದ ಸಂಬಂಧನೇ ಅಲ್ಲ ಬಾಂಧವ್ಯ ಚೆನ್ನಾಗಿರ್ಬೇಕು ಅಷ್ಟೇ ನಿನ್ನ ತಂಗಿಗಿಂತ ಹೆಚ್ಚಾಗಿ ಇಷ್ಟಪಡ್ತಾನೆ ಅದಕ್ಕಿಂತ ಇನ್ನೇನಾಗಬೇಕು ನಿಮಗೆ ನಿಜ ಕಣತ್ತೆ ನಿಮ್ಮ ಮಾತು ಅದು ಹೋಗು ನೀನುವೇ ಒಡ್ವೆ ಗಿಡ್ವೆ ಹಾಕೊಂಡು ಅಣಿಯಾಗೋಗು ಹೇವೆಲ್ಲ ಯಾಕತೆ ನೋಡಲಿ ಮುದ್ಲಕ್ಷ್ಮಿಯ ಹೆಂಗ್ ಅಣಿಯಾಗಿದ್ದಾಳು ಹೋಗು ನೀನುವೇ ಹೋಗವ ಹೋಗು ಅಣಿಯಾಗ್ಬಿಟ್ಟು ಬರೋಗು ಸರಿ ಅತ್ತೆ ಆಯ್ತು ಅತ್ತೆ ಆಯ್ತಾ ಊಟ ಆಯ್ತು ಕಂದ ಬಾಪ ಹೋಗಿ ಕುತ್ಕೊಳಕ್ ಹೋಗ್ಬೇಡಿ ಹೋಗಿ ಕೈ ಕಲ್ಮಕ್ಕ ತೊಳ್ಕೋಗಪ್ಪ ಯಾಕತ್ತೆ ತೊಳ್ಕ ಬಂದೆ ಅಲ್ಲೇ ಅಯ್ಯೋ ಏನೂ ಇಲ್ಲ ಲಕ್ಷ್ಮಿ ಅವ್ರು ಅಣ್ದಿರಿಲ್ಲ ಅಂತ ಅಣ್ದಿರು ತಮ್ದಿರಿಲ್ವಲ್ಲ ರಾಖಿ ಕಟ್ಟಕ್ಕೆ ಅನ್ಕೊಂಡು ಏನು ಹೊಸಿ ಬೇಜಾರು ಮಾಡ್ಕೊಂಡಿದ್ದೀರ ಅದಕ್ಕೆ ಸೋಮಪ್ಪನಿಗೆ ಕಟ್ಟು ಅಂತ ಅಂದು ಅಯ್ಯೋ ಇರ್ಲಿ ಬಿಡತ್ತೆ ಏನಂತೆ ಕಟ್ಟಿಸ್ಕೊತೀನಿ ಬಿಡಿ ನಾನು ತಂಗಿ ಕೊಟ್ಟು ನಾನು ಕಟ್ಟಿಸ್ಕೊಳಕ್ಕೆ ಇನ್ನೇನು ನಾನು ಯಾವತ್ತಾರು ಲಕ್ಷ್ಮಿ ಬೇರೆಯವರು ನಂಗೆ ನೋಡಿದಾನ ನಾನು ಅಂದ ಕೊಟ್ಟು ತಂಗಿಗಿಂತ ಹೆಚ್ಚು ಅನ್ಕೊಂಡಿವ್ನಿ ಕಟ್ಲಿ ಬಿಡಿ ನನ್ನ ತಂಗೆ ಅದಕ್ಕೆ ಅಂದು ರೆಡಿ ಆಗಕ್ಕೆ ಅಂತ ಹೋದ್ಲು ಅವಳೇ ಸಂಕೋಚ ಪಟ್ಕೊತಿದ್ಲು ಏನು ಅನ್ಕೊಳ್ಳೋದು ಏನೋ ಅಂದ್ಬಿಟ್ಟು ಅದಕ್ಕೆ ನಾನೇ ಆಯ್ತು ಕಟ್ಟವ ಅಣ್ಣನಿಗೆ ಅಂತ ಅಂದಿವ್ನಿ ಕಟ್ಸ್ಕೊಳ್ಳಿ ಇನ್ನೇನು ಅವಳು ಸೊಸಿಲ ಕಟ್ಟಕ್ಕೆ ಬಂದಿದ್ಲ ಅವಳು ಯಾವಾಗಲೂ ಕಟ್ಟಿಲ್ಲ ಕಣತೆ ಆ ವಿಶ್ವಾಸ ಉಳಿಸ್ಕೊಳ್ಳೋ ಯೋಗ್ಯತೆ ಅವಳಿಗಿಲ್ಲ ನಮ್ಮ ಮಾನ ಮರವದೆಲ್ಲ ಕಳೆದ್ಬಿಟ್ಟು ಇವತ್ತು ನನ್ನ ಮುಂಗಡೆ ನಿಂತ್ಕೊಳ್ಳಂಗಿದ್ದದ ಅವಳು ನಮ್ಮ ಮಾವನು ಮನೆ ಖಾಲಿ ಮಾಡಿ ಅನ್ಕೊಂಡು ಜಗಳಕ್ಕೆ ಹೋಗಿದ್ದಂತೆ ಯಾರೋ ಅಂದ್ರು ನನಗೆ ಅಲ್ಲ ಖಾಲಿ ಮಾಡಿ ಅಂದ್ರೆ ಈಗ ಎಲ್ಲೋದರು ಗೊತ್ತಾಯ್ಕಿಲ್ವಾ ಅವನಿಗೆ ಸುಮ್ಕಿರಿ ಗೊತ್ತಾಲಿ ನಮ್ಮ ಅವ್ವನ್ ಗೊತ್ತಾಗಬೇಕು ಮಾತೆತ್ರ ಸಾಕು ಅಣ್ಣ ನಮ್ಮ ಅಣ್ಣ ಅಂತಿತ್ತು ಈಗ ಗೊತ್ತಾಲಿ ಸುಮ್ಕಿರಿ ಗೊತ್ತಾಲಿ ಈಗ ಅವ್ನು ಬೋಸ್ಲಂತೆ ಅಯ್ಯೋ ನೀವು ಅದನ್ನೇ ಕಟ್ಕೊಂಡು ಕುತ್ಕೊಳ್ಳಿ ಇಂದು ಮುಂದೆ ಏನೋ ಒಂದು ಮಾತು ಬರ್ತದೆ ಹೋಯ್ತದೆ ಯಾರ ಮನೆ ಜಗಳ ಆಡಕ್ಕಿಲ್ಲ ಹೇಳಿ ಎಂತ ಮನು ಜಗಳ ಆಡ್ತಾರಲ್ವಾ ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರೆ ಅದ ಹೇಳ್ತೀರ ನೀವು ಅದನ್ನೇ ಕಟ್ಕೊಂಡು ಕುತ್ಕೊಳಕ್ಕದ ಹೇಳಿ ನೀವೇನೋ ಹೇಳ್ತೀರಿ ಅತ್ತೆ ನನಗೆ ಗೊತ್ತಾ ನೋವು ಎಷ್ಟು ಅಂತ ಅವಳಿಂದ ತಲೆ ಎತ್ಕೊಂಡು ತಿರ್ದಂಗೆ ಮಾಡ್ಬಿಟ್ಲು ಗೊತ್ತಾ ಅದು ನನ್ನ ಮನೆ ಹೆಂಗಿದ್ದದ ಹೇಳ್ತಿರಲ್ಲ ನೀವು ಇವತ್ತು ಯಾಕೆ ಬಿಡಿ ಅವ್ಳು ಆ ಸುದ್ದಿನೇ ಮಾತಾಡೋದು ಬೇಡ ನನಗೆ ಮನ್ಸು ನೋವು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನಾನು ಬಂದರೂ ಸೇರ್ಸಕ್ಕಿಲ್ಲ ನಾನು ಯಾವುದೇ ಕಾರಣಕ್ಕೂ ಬೇಡ ಅವಳು ನಮ್ಮ ಮನೆಗೆ ತುಂಬದ ಬಸ್ರಿ ನಾನು ಇರ್ತೀಯ ನನ್ನ ಶ್ವಾಸ ಎಲ್ಲೋದೊಳಗೆ ಏನೋ ಅನ್ನೋದು ಬಿಟ್ಟು ಇವಳು ನಾನು ಇರ್ತೀನಿ ಓಡಿಸೋರೆಲ್ಲ ಮನೆ ಬಿಟ್ಟು ನಮ್ಮ ಅಣ್ಣ ಕಟ್ಕೊಟ್ಟಿರೋ ಜಾಗ ಇದು ನಮ್ಮ ಅಣ್ಣನ ಜಾಗ ಅಂದ್ಬಿಟ್ಟು ಅವತ್ತಿಗೆ ಅನಿತಿತ್ತಿಲ್ವಾ ತುಂಬದ ಬಸ್ರಿ ಕಳ್ಸೋರು ನನ್ನ ಶ್ವಾಸ ಎಲ್ಲೋದಳು ಅಂತ ಅವ್ರಿಗೆ ಇಲ್ಲಿ ಕನಿಕರಣ ನನಗೆ ಕತೆ ನನಗೆ ಕೇಳಿ ಹೇಳ್ತಿರಲ್ಲ ಬೇಡ ಸವಾಸವೇ ಬೇಡ ಅವ್ನು ಬೋಸ್ಲಿ ಬಿಡಿ ಅವ್ನು ಬೋಸ್ಲಿ ನನಗೇನು ನಮ್ಮ ತಂದೆ ತಾಯಿ ನೋಡ್ಕೋಬೇಡ್ದು ಅನ್ನೋದು ನನ್ನ ಮನ್ಸಲ್ಲಿ ಇಲ್ಲ ಕಣತೆ ಹೇಳ್ತೀನಿ ಕೇಳ್ಕೊಬಿಡಿ ಅವ್ರ ದೂರಾಂಕಾರ ಕಮ್ಮಿ ಆಗನೇಬೇಕು ಅಲ್ಲಿ ಗಂಟು ನಾನು ಸೇರ್ಸ್ಕೊಳಕ್ಕೂ ಇಲ್ಲ ನನಗೆ ಬ್ಯಾಡಕ್ಕೂ ಬೇಡ ಇವಳು ನಮ್ಮ ಅಣ್ಣನ ಗೌರವ ಕೊಡಬೇಕು ನಮ್ಮ ಅಣ್ಣನಾಗ ಚೆನ್ನಾಗಿ ನಿಂತ್ಕೊಳ್ಳೋನು ಅವ್ನು ಗೌರವ ಕೊಟ್ಕೊಂಡು ಹೋಗ್ಬೇಕು ಅನ್ನೋ ಜ್ಞಾನ ಇಲ್ದಾನೆ ಅದು ಹೆಂಗೆ ಇವಳು ಹೆಜ್ಜೆ ಮುಂದಲ್ಲಿ ಯಾವ್ಯಾವ ಥರದಲ್ಲಿ ಮಾಡ್ಕೊಂಡು ಹೇಳಿ ಮೀನು ಮಾನ ಮರೋದಿರೋ ಆಟವಾಗಳು ಇವು ಹಿಂಗೆಲ್ಲ ಆಡ್ಬೋದತ್ತೆ ಹೇಳ್ತಿರಲ್ಲ ನೀವು ಅಯ್ಯೋ ಸುಮ್ನಿರಿ ಅದನ್ನೇ ಕಟ್ಕೊಂಡು ಕುತ್ಕೊಳಕ್ಕದ ಎಂತರ ಮನೆ ಇದ್ದಿದ್ದೆ ಅಲ್ವಾ ಅಯ್ಯೋ ಸುಮ್ಕಿರಿ ನೀವು ಇರೋದು ಇಲ್ಲ ಎಂಥದ್ದು ಇಲ್ಲ ಸುಮ್ಕಿರಿ ನೀವು ಎಲ್ಲಿ ಹೋಗಿದ್ಲ ಏನ್ ನಿನ್ ತಂಗೆ ರಾಖಿ ಕಟ್ಟಕ್ಕೆ ಒತ್ತಾರಿಂದನು ಅಣಿಯಾಕ ಕುಂತವಳಲ್ಲ ಓ ಅದಕ್ಕೆ ಹಂಗಂತಿಲ್ಲ ಒತ್ಲಂತೆ ಬಂದ್ಬಿಡು ಅಂತ ಓ ಹಂಗನ್ಲ ಉಂಕಂದಡವಾ ಬೆಳಿಗ್ಗೆ ಹೊತ್ತಿಗೆ ಹೋಯ್ತಿನಲಾಗ ಒತ್ಲಂತೆ ಬಣ್ಣ ಅಂತ ಅಂದ್ಲು ಯಾಕೆ ಅಂದ್ರೆ ಕೇಳಿದ್ರು ಹೇಳಿಲ್ಲ ಅಯ್ಯೋ ರಾಖಿ ಕಟ್ಟಕ್ಕೆ ಅನ್ಬಿಟ್ಟು ಅಣಿ ಮಾಡ್ಕೊಂಡು ಕೂತವ್ರೆ ಕಣವ ಹೋಗಿ ಇಬ್ರು ಕೈ ಕತ್ತೊಳ್ಕೊಬ್ರೆ ಬಾವ ಯಾರ ಕೈ ಕಟ್ಸ್ಕೊಳೋದು ಲಕ್ಷ್ಮಿ ಕೈ ಕಟ್ಸ್ಕೊತಬೇಕಲ್ಲ ಯಾಕೆ ಬಾವ ಕಟ್ಸ್ಕೊಬೇಡ್ದ ನಾನು ಬೇಡ ಅನ್ನ ಬಾವ ಕಟ್ಸ್ಕೊಳ್ಳಿ ನಿಮ್ಮ ತಂಗಿ ಕೈ ನೀವು ಕಟ್ಸ್ಕೊಳಕ್ ನಾನು ಬೇಡ ಅನ್ನಕ್ಕದ ನನಗೂ ಖುಷಿನೇ ತಾನೆ ಅವಳು ಜೊತೆಯಲ್ಲಿ ರಾತ್ರಿ ಹೋಗಂತಿದ್ಲು ನನ್ನ ತಮ್ಮನು ಅಣ್ಣು ಇದ್ರು ನಾನು ಕಟ್ಬೋದಾಗಿತ್ತಲ್ವ ಈಗ ರಾಖಿ ಬಾವ ರಾಖಿಯ ಹಬ್ಬದಲ್ಲಿ ಅಂತ ನಾನು ಹೋಗಂದೆ ಸುಮ್ಕಿರೋ ಸ್ವಾಮಪ್ಪನಿಗೆ ಕೊಟ್ಟಿವಂತೆ ಏನಂತೆ ಕೊಟ್ಟು ಬಾವನ್ಗೆ ನಿಮ್ಮ ಅಣ್ಣ ಅಲ್ವಾ ಅಂತ ಅಂದೆ ಆಯಿತು ಅಂತ ಅಂದಿದ್ಲು ಇರ್ಲಿ ಸುಮ್ಕಿರಿ ಏನಂತೆ ಪಾಪ ಜೊತೆಲೇ ಉಟ್ಬೇಕಾ ಬಾವ ಅದನ್ನೆಲ್ಲ ಬಾವ ನಾನು ಹೇಳೋದು ಸರಿ ಹೋಗಿ ಕೈ ಕಾಲು ತೊಳ್ಕೊಬರಗಿ ಸರಿ ಆಯ್ತು ಅಣ್ಣ ತಂಗಿಯರ ಈ ಬಂದ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ
ಒಳ್ಳೆದಲ್ಲಿ ಹೇಳವ 7 ಕಾಲ ಸುಖವಾಗಿ ಬಾಳು 100 ಕಾಲ ಸುಖವಾಗಿ ಬಾಳು. ಲನ ಕೊದು ಈಗ ಏನು ಕೊಡ್ಬೇಕು ಕೊದು ಅಂತ ಹೇಳ್ತಾ ಇಲ್ವಾ ನಿಂಗೆ ರಾಖಿ ಕಟ್ಟಿಂತ ಕಾಸು ಕೊಡ್ಬೇಕಾನೆ. ಓಹೋ ಅತ್ತೆವ ಒತ್ತದಿಂದ ಮಣಿಯಾಬಿಟ್ಟು ರಾಖಿ ಕಟ್ಟಿದ್ ನೀನು ಕಾಸಿಸ್ಕೊಳಕ್ಕೆ ಸುಂಪುಟ್ ಕಡೆ ದೊಡ್ಡವ ನಿಂಗೆ ಗೊತ್ತಿಲ್ಲ ಇಸ್ಕೋಬೇಕು ಕಂತೆ. ಆಮೇಲೆ ಕೊಟ್ಟನು ಹೋಗ ಆಮೇಲೆ ಮಗ ನಿನಗೂ ಆಮೇಲೆ ತಂದು ಕೊಡ್ತೀನಿ. ಮನೆಯಲ್ಲದೆ ಕಣವ ತರ್ನಿಲ್ಲ ನನ್ಗೆ ಗೊತ್ತಿಲ್ಲ ಇದು ಎಲ್ಲವ. ಅಯ್ಯೋ ಪರವಾಗಿಲ್ಲ ಸುಮ್ಮನಿರೋಣ ನಾನೇನು ಕಾಸ್ಗೋಸ್ಕರ ಕಟ್ಟುದ್ನ ಹಂಗಲ್ಲ ಕಣವ ರಾಖಿ ಕಟ್ಟಿದ್ಮೇಲೆ ಏನಾರು ಹೊಸ ಕೊಡ್ನೇಬೇಕು ನಾವು ಬೆಳಗ್ಗೆ ಏನ್ಬಿಟ್ಟು ಕಾಸು ಕೊಡ್ನೇಬೇಕು ತಂದ್ಬಿಟ್ಟು ನಾನು ಕೊಡ್ತೀನಿ ಕಣವ. ಹ್ಞೂ ಸರಿ ಅಣ್ಣ ಆಯ್ತು. ನಿನಗೂ ಆಮೇಲೆ ಕೊಟ್ಟನು ಹೋಗು. ಬೇಡ ಕೊಡು ನೀನು ಈಗಲೇ ಕೊಡು ಕೊಟ್ರೆ ಸರಿ ಸರಿ ಬಿಡು ನೀನುವೆ ಹೋಗೋಗು. ಓಲೆ ಕೊಡ್ತದೆ ಓಲೆ ಅವ್ ಕೊಡಗಟ್ ಬಿಡಕ್ಕೆ ಕೊಟ್ಟು ಕಳ್ಸಪ್ಪ. ಸರಿ ಆಯ್ತು ಹೋಗು ನನಗೆ ಗೊತ್ತಿಲ್ಲ ನಿನ್ನ ಬುದ್ಧಿ. ಅಲ್ಲಿ ಹೋಗಿ ನಾನು ಮನೆ ಕಟ್ಟಿನಲ್ಲ ಅಲ್ಲಿ ಒಂದು ಡಬ್ಬಗೆ ಅದ್ರಲ್ಲಿ ದುಡ್ಡಲ್ಲಿ ತಗೋಗು. ಸರಿ ನಮ್ಮ ಅಣ್ಣ ಚಂದ. ಓಹೋ ಆಯ್ತು ಹೋಗು. ಇನ್ನೇನವ ಹೋಗಿದ ಕೆಲಸ ಏನಾಯ್ತು ಮಾವನಿಗೆ ಧೈರ್ಯ ತುಂಬಿಸೂರ. ಅಯ್ಯೋ ಊಟನ ಉಂಡನೆ ಒಯ್ಯ ಉಸರ್ ತಪ್ಪಿ ಕುಂತಿದ ಕಣಪ್ಪ. ನಾವು ಹೋಗಿ ಹೇಳ್ಬಿಟ್ಟು ಊಟ ಮಾಡಿಸ್ತೋ. ಅವಳು ತಾನೇ ಬುದ್ಧಿ ಬೇಡ ನನ್ನ ಅದ್ನಿಗೆ ಅವಳು ಅಂತೇಳು ಅಂತ ಅನ್ಕೊಂಡಿದ್ದಿಲ್ಲ. ಏನ್ ಮಾಡಿಯಪ್ಪ ಪ್ರೀತಿ ಪ್ರೇಮ ಅನ್ಕೊಂಡು ಜೀವನಗಳು ಅದ್ಗಡ್ಸ್ಕೊತವೆ. ಏನೋ ಒಟ್ಟು ಚೆನ್ನಾಗಿ ಒಳ್ಳೆ ಹುಡುಗನಂತೆ ಪರವಾಗಿಲ್ವಂತೆ ಎಲ್ಲಾನು ಕೇಳಿ ಧೈರ್ಯ ಹೇಳ್ಬಿಟ್ಟು ಬಂದೋಕನ್ ಮಗ ಇನ್ನೇನು ಮಾಡೋದು ನಾವು. ಅಲ್ಲ ಕಣತೆ ಹಂಗೆ ಸುಮ್ಮನೆ ಬಿಟ್ಬಿಟ್ರು ಸರ್ ಬಂದದ ಅದೇನು ಎಂತು ಅಂತ ಹೊಸಿ ನೋಡ್ಬೇಕಾನೆ ಅವ್ರು ಹೋಗಿ ಹೆಂಗಿದಾರೋ ಏನು ಅಂತ ಒಪ್ಪಕ್ಕಿಲ್ಲ ಅವರು. ನಾವು ಹೇಳಿ ಹೇಳಿ ಸಾಕಾಯ್ತು ನಡೀರಿ ಹೋಗ್ಬಿಟ್ಟೆ ಬರೋಕ್ಕಾಯ್ತದೆ ನೋಡ್ಕೊಂಡು ಆಗಿದಾಯ್ತು ಹೋಗಿತೋಯ್ತು ಅದನ್ನೇ ಕಟ್ಕೊಂಡು ಕುತ್ಕೊಳ್ಳೋದಂದ್ರೆ ಲಕ್ಷ್ಮೀರಪ್ಪ ಯಾವ ಒಪ್ತೇನೆ ಇಲ್ಲ. ಏನು ಮಾಡೋದು. ಅಲ್ಲ ಪುಟ್ಟಿ ಹೆಂಗೆ ನೋಡ್ಕೊಂಡಿದ್ದಾನೋ ಹೆಂಗೋ ಅಂತ ಹೆಂಗಾರು ನೋಡ್ಕೊಳ್ಳಿ ತಲೆಗೆಡ್ಸ್ಕೊಳಕಿಲ್ಲ ಅವ್ರು ಸತ್ತು ನಾವು ತಲೆಗೆಡ್ಸ್ಕೊಳಕಿಲ್ಲ ಅಂತಾರಲ್ಲ ನಿಮ್ಮ ಮಾವ ಹೆಂಗೆ ಮಾಡೋದು. ನೋಡೋದು ಬಿಡು ಹೊಸ ದಿವಸ ಕಳೀಲಿ ಆಮೇಲೆ ಸರ್ ಮಾಡಿದ್ರೆ ಆಯಿತು. ಈಗ ಇವ್ರಿಗೂ ಪಾಪ್ತಲ್ಲ ಅವ್ರೆ ಸರಿ ಸುಮ್ಕಿರ್ಲೆ ಈಗ CBC ಇದ್ದಾಗಲೇ ನಾವು ಕೆತ್ಕೋರ್ ಸರ್ ಬರೋಕಿಲ್ಲ ಮಗ ಹೊಸಿ ಹಳೇದಾಲಿ ಎಲ್ಲ ಸರಿ ಆಯ್ತದೆ ಅಲ್ವಾ. ಉಂಕ ಸುಮ್ಕಿರಿಯತ್ತೆ ಹೊಸಿ ಎಲ್ಲ ಹಳೇದಾಲಿ ಆಮೇಲೆ ಎಲ್ಲ ಸರಿ ಆಯ್ತದೆ ಸುಮ್ಕಿರಿ. ಬಂದ್ರು ಬಾವ ಬನ್ನಿ ಊಟ ಮಾಡದ ಹೋಗ್ರಪ್ಪ ಹೋಗಿ ಅದೇ ಪಾಯಸ ಗೀಸಲ ಮಾಡ್ಕೊಂಡು ಕೂತವ್ರೆ ರಕ್ಷಾಬಂಧನ ಅಂದ್ಬಿಟ್ಟು ಹೋಗಿ ಊಟ ಮಾಡಗಿ. ಇನ್ನೂರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಆಯ್ತಾ ಅಂದಿರಿಗೆ ತಮ್ಮದಿರಿಗೆ ರಾಖಿ ಕಟ್ಟಿ ಎಲ್ರಿಗೂ ಸಂಭ್ರಮದಿಂದ ಆಚರಿಸಿ ಎಲ್ರಿಗೂ ದೇವರು ಒಳ್ಳೇದು ಮಾಡ್ಲಿಕ್ಕಂದ್ರಪ್ಪ. ಎಲ್ಲರೂ ಹಂಗೆ ಆಲೆ ಆಯ್ತಾ ರಾಖಿ ಕಟ್ಟಿ ಏನು ವಿಶೇಷ ಎಲ್ಲ ನೀವು ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ ನಾವು ನೋಡ್ತೀವಿ ಖುಷಿ ಪಡ್ತೀವಿ. ಏನು ಮಾಡಿದ್ರು ಮುದ್ಲಕ್ಷ್ಮಿ ನೋಡಿ ಕಾಸ್ಬೇಕು ಅಂತ ಕುಂತವಳೆ. ಏನು ಮಾಡಿರಿ ಮಗಿನಂಗೆ ಅದು ಗೊತ್ತಾಗಕ್ಕಿಲ್ಲ ಒಂಚೂರುವೆ. ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕಾಯ್ತದ ಅಣ್ಣ ಅನ್ನೋದು ಸ್ಥಾನ ಅದು ಭಾಳ ದೊಡ್ಡದು. ಅದಕ್ಕೆ ನಾವು ಯಾವತ್ತೂ ಬೆಲೆ ಕಟ್ಟಕ್ಕಾಯ್ತಿಲ್ಲ. ಏನೋ ಚೆನ್ನಾಗಿರಲಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ಪಾಪ ಲಕ್ಷ್ಮಿಗೂ ಅಣ್ಣ ಇಲ್ಲ ಅನ್ನೋದೊಂದು ಕೊರ್ಗಿತ್ತು. ಸೋಮಪ್ಪನ ಕಟ್ಟಿಸ್ಕೊತು ಸೋಮಪ್ಪನ ಕಟ್ಟುದ್ಲು ಏನು ಜೊತೆಲೇ ಹುಟ್ಬೇಕಾ ರಕ್ತ ಸಂಬಂಧನೇ ಇರ್ಬೇಕಾ. ಯಾವತ್ತೂ ಮನಸ್ಸು ಒಳ್ಳೇದಾಗಿರೋ ಸಾಕು ಕಣ್ರಪ್ಪ. ಏನೋ ಜೊತೆಲೇ ಹುಟ್ಟಬೇಕು ಕುಚ್ಚು ಜೊತೆಲೇ ಬೆಳಿಬೇಕು ಅನ್ನೋದು ಏನಿಲ್ಲ. ಒಂದು ಒಳ್ಳೆತನ ಇರಬೇಕು ಅಷ್ಟೇ. ಸೋಮಪ್ಪ ಕಟ್ಟಿಸ್ಕೊತು ನನ್ನ ತಂಗಿ ಅಂದ್ಬಿಟ್ಟು ಅದಕ್ಕಿಂತ ಏನು ಬೇಕು. ಅವಳಿಗೂ ಒಂಥರ ನೆಮ್ಮದಿ ಸಿಕ್ತು ನಮ್ಮ ಲಕ್ಷ್ಮಿಗೂ. ಜೊತೆ ಹುಡ್ತಾರೋ ಅಣ್ಣ ತಮ್ಮದಿರಿಲ್ಲ ಅನ್ನೋದು ಅವಳಿಗೂ ಮನಸ್ಸಲ್ಲಿ ಕೊರ್ಗಿತ್ತು. ಈಗ ಅದು ಪೂರ್ತಿ ಆಯಿತು ನೆಮ್ಮದಿ ಸಿಕ್ತು. ಇನ್ನೇನು ಸರಿ ಕಣ್ರಪ್ಪ ಬರೋವ್ರ ಹಂಗೆ ವೀಡಿಯೋ ಹೆಂಗೆ ಅನಿಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನೀವು ಹೆಂಗೆ ಆಚರಣೆ ಮಾಡ್ತೀರಿ ಅನ್ನೋದು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋವ್ರ ಮತ್ತೆ ನಮಸ್ಕಾರ.